Hello students, welcome back to the class. In the previous class, we are discussion regarding the preparation of our problem under for accounting from incomplete record and conversion method. So in this session, we are moving to that another problem on conversion method. So here the problem: Mr. Prasanna keeps his books on single entry system. He gives you the following information. So Prasanna ಅವರು ನಮ್ಮ books of accounts ನ single entry system ಅಲ್ಲಿ ಅವರು ಕ್ಯಾರಿ ಮಾಡ್ತಾ ಇದ್ದಾರೆ. And then he gives you the following information. Following information ಅವರು ಕೊಡ್ತಾ ಇದ್ದಾರೆ. So here that the information is ಇಲ್ಲಿ 31st December 2016 ಮತ್ತೆ 31st December 2017 ಅಂತ ಕೊಡ್ತಾ ಇದ್ದಾರೆ. So 31st December 2016 ಅಂದ್ರೆ previous year closing balance. The previous year closing balance is become opening balance of the current year. Current year opening balance ಅಂತ ಟ್ರೀಟ್ ಮಾಡ್ಕೋಬೇಕು ಅವನ್ನೆಲ್ಲ. Then here the information: furniture and fittings, stock of goods, furniture and fittings opening balance and closing balance. Stock of goods ಅಂದ್ರೆ opening stock ಮತ್ತೆ closing stock. Sundry debtors, opening debtors, closing debtors. Cash, opening cash balance, closing cash balance. Sundry creditors, opening creditors, closing creditors. Prepaid expenses, opening ಇಲ್ಲ ಬರೀ closing ಮಾತ್ರ ಇದೆ. Unpaid expenses, opening ಇದೆ, closing ಇದೆ. So ಇವಾಗ further information ನೋಡೋಣ. Receipts and payments during the year. So during the year ಎಷ್ಟು receipts ಮತ್ತೆ payment ಆಗಿದೆ ಅಂತ. Receipt from debtors, paid to creditors 10,000, carriage on purchase 2,000, drawings 12,000, sundry expenses 16,000, furniture purchase for cash 1,000. So ಇಷ್ಟು cash transaction ಗಳಾಗಿದೆ. So prepared trading account, profit and loss account for the year ended 31st December 2017 and a balance sheet as on that date after providing for doubtful debts at 10%. Right? So as usual, before preparation of trading and profit and loss account, the step is conversion method is first we have to prepare opening statement of affairs. So that is opening balance na prepare ಮಾಡಬೇಕು. ಸೊ ಏನಕ್ಕೋಸ್ಕರ ಅಂದ್ರೆ ಓಪನಿಂಗ್ ಕ್ಯಾಪಿಟಲ್ ಐಡೆಂಟಿಫೈ ಮಾಡಕ್ಕೆ. ಅಂಡ್ ದೆನ್ ಕ್ಯಾಶ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಸೊ ಕ್ಯಾಶ್ ಅಕೌಂಟ್ ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಐಡೆಂಟಿಫೈ ಮಾಡಕ್ಕೆ. ಇವೆರಡನ್ನೂ ಕೊಟ್ಟಿದ್ರು ಸಹ ಪ್ರಿಪೇರ್ ಮಾಡ್ತೀವಿ. ಏನಕ್ಕಂದ್ರೆ ಸೊ ಕ್ಯಾಶ್ ಅಕೌಂಟ್ ಎಲ್ಲ ಏನಾದ್ರು ಡಿಫರೆನ್ಸ್ ಹೊಡೆದ್ರೆ ಅದನ್ನ ನಾವು ಕ್ಯಾಶ್ ಸೇಲ್ಸ್ ಅಥವಾ ಕ್ಯಾಶ್ ಪರ್ಚೇಸ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ಟೋಟಲ್ ಡೆಟಾರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಟೋಟಲ್ ಡೆಟಾರ್ಸ್ ಅಕೌಂಟ್ ಏನಕ್ಕೋಸ್ಕರ ಅಂದ್ರೆ ಸೊ ಐಡೆಂಟಿಫೈ ಓಪನಿಂಗ್ ಡೆಟಾರ್ಸ್ ಆರ್ ಕ್ಲೋಸಿಂಗ್ ಡೆಟಾರ್ಸ್ ಎರಡೂ ಕೊಟ್ಟಿದ್ರೆ ಸೊ ಕ್ರೆಡಿಟ್ ಸೇಲ್ಸ್ ನ ಐಡೆಂಟಿಫೈ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅದೇ ತರ ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಸೊ ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್ ಏನಕ್ಕೋಸ್ಕರ ಅಂತಂದ್ರೆ ಓಪನಿಂಗ್ ಕ್ರೆಡಿಟಾರ್ಸ್ ಆರ್ ಕ್ಲೋಸಿಂಗ್ ಕ್ರೆಡಿಟಾರ್ಸ್ ನ ಐಡೆಂಟಿಫೈ ಮಾಡಕ್ಕೆ. ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಎರಡೂ ಕೊಟ್ಟಿದ್ರು ಸಹ ಪ್ರಿಪೇರ್ ಮಾಡೋದು ಏನಕ್ಕೋಸ್ಕರ ಅಂತಂದ್ರೆ ಕ್ರೆಡಿಟ್ ಪರ್ಚೇಸ್ ನ ಐಡೆಂಟಿಫೈ ಮಾಡಕ್ಕೆ. ಸೊ ಇದಾದ ಮೇಲೆ ನಾವು ಟ್ರೇಡಿಂಗ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ದೆನ್ ಬ್ಯಾಲೆನ್ಸ್ ಶೀಟ್ ಗೆ ಮೂವ್ ಆಗ್ತೀವಿ. ಸೊ ಲೆಟ್ಸ್ ಮೂವ್ ಆನ್ ಟು ದಟ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ದಟ್ ಇಸ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/1/2017. ಸೊ ಇದನ್ನ ಯಾವ ಬೇಸ್ ಮೇಲೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಇದೆಯಲ್ಲ ಅದನ್ನ ಬೇಸ್ ಆಗಿ ಇಟ್ಕೊಂಡು ಪ್ರಿಪೇರ್ ಮಾಡೋಣ. ಸೊ ಕ್ಯಾಶ್ 1,100, ಸ್ಟಾಕ್ 3,000, ಡೆಟಾರ್ 6,000, ಫರ್ನಿಚರ್ 5,000. ಅದೇ ತರ ಲಯಬಿಲಿಟಿ ಕೊಟ್ಟಿರೋದು ಕ್ರೆಡಿಟಾರ್ಸ್ 2,000, ಅನ್ಪೇಡ್ ಎಕ್ಸ್ಪೆನ್ಸಸ್ 600. ಟೋಟಲ್ ಮಾಡಿದಾಗ ನಮಗೆ ಅಸೆಟ್ಸ್ 15,100, ಲಯಬಿಲಿಟಿ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 12,500 ಡಿಫರೆನ್ಸ್ ಉಳಿಯುತ್ತೆ. ಸೊ ಈ ಡಿಫರೆನ್ಸ್ ನ ನಾವು ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಆಗ್ತಿದೆ. ದಟ್ ಇಸ್ ದ ಓಪನಿಂಗ್ ಕ್ಯಾಪಿಟಲ್. ಸೊ ನೆಕ್ಸ್ಟ್ ಮೂವ್ ಆನ್ ಟು ದಟ್ ಕ್ಯಾಶ್ ಅಕೌಂಟ್. ಪರ್ಟಿಕ್ಯುಲರ್ಸ್ ಅಮೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ನ ಎಂಟ್ರಿ ಮಾಡೋಣ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 1,100. ಅದಾದ್ಮೇಲೆ 1 by 1 ರಿಸಿಟ್ಸ್ ಏನ್ ಮಾಡಿದ್ದಾರೆ ಅದನ್ನ ನೋಡ್ತಾ ಹೋಗೋಣ. ರಿಸಿಟ್ಸ್ ಅಂಡ್ ಪೇಮೆಂಟ್ ಇದೆಯಲ್ಲ, ಸೊ ಇಲ್ಲಿ ನೋಡಿ ರಿಸಿಟ್ಸ್ ಅಂಡ್ ಪೇಮೆಂಟ್ ಇದನ್ನ ಎಂಟ್ರಿ ಮಾಡ್ತಾ ಹೋಗೋಣ. ಸೊ 1 by 1. ಫಸ್ಟ್ ಒನ್ ಟು ಡೆಟಾರ್ಸ್ ಅಕೌಂಟ್ 21,000. ಸೊ ಡೆಟಾರ್ಸ್ ಇಂದ ರಿಸೀವ್ ಆಗ್ತಿದೆ. ಸೊ ರಿಸಿಟ್ ಎಂಟ್ರಿ ಮಾಡ್ತಿದೆ. ಅದೇ ತರ ಪೇಡ್ ಟು ಕ್ರೆಡಿಟಾರ್ಸ್ 10,000, carriage on purchase 2,000, made a drawings of 12,000, and then sundry expenses, that is debtors, sundry expenses 16,000, and then they purchase a furniture for cash 1,000, and then closing balance is given by balance carried on 300. So total ಮಾಡಿದಾಗ ನಮಗೆ credit side 41,300 ಬರುತ್ತೆ, proceed towards debit side and identify the difference is 19,200. difference is 19,200 ಬರುತ್ತೆ. ಈ ಡಿಫರೆನ್ಸ್ ನ ನಾವು ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಕ್ಯಾಶ್ ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದಟ್ ಟೋಟಲ್ ಡೆಟಾರ್ಸ್ ಅಕೌಂಟ್. ಓಪನಿಂಗ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಕೊಟ್ಟಿದ್ದಾನೆ, ಐಡೆಂಟಿಫೈ ಮಾಡಬೇಕಾಗಿರೋದು ಕ್ರೆಡಿಟ್ ಸೇಲ್ಸ್. ಎಂಟ್ರಿ ಮಾಡೋಣ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 6,000 by cash account. So cash received from debtors 21,000, and then closing balance by balance carried on 7,000.
total is 28,000, posted towards debit side 28,000, the difference is 22,000. This difference is treated as credit sales. ಗೊತ್ತಾಗ್ತದೆಯಾ? ಸೊ ಡೆಟಾರ್ಸ್ ಅಕೌಂಟ್ ಓಪನ್ ಮಾಡಿ ಕ್ರೆಡಿಟ್ ಸೇಲ್ಸ್ ನ ಕಂಡುಹಿಡ್ಕೊಂಡು, ಅದೇ ತರ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಓಪನ್ ಮಾಡೋಣ. ಸೊ ಓಪನಿಂಗ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಕ್ರೆಡಿಟರ್ಸ್ ಕೊಟ್ಟಿದ್ದಾನೆ, ಅಂಡ್ ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಸೊ ಕ್ರೆಡಿಟ್ ಪರ್ಚೇಸ್ ನ ಐಡೆಂಟಿಫೈ ಮಾಡೋಣ. Opening creditors by balance brought down 2,000 and cash paid to creditors to cash account 10,000. Closing creditors to balance carried down 4,200. So the difference is total ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 14,200, 14,200 ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 12,200 ಬರುತ್ತೆ. ದಟ್ ಈಸ್ ಕ್ರೆಡಿಟ್ ಪರ್ಚೇಸ್. ಸೊ ಇದಾದ ಮೇಲೆ ನಾವು ವಿ ಆರ್ ಮೂವ್ ಆನ್ ಟು ದಟ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2017. ಸೊ ಎಂಟ್ರಿ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ. ಓಪನಿಂಗ್ ಸ್ಟಾಕ್ 3,000. ಪರ್ಚೇಸಸ್ ಈಗ ಕ್ರೆಡಿಟ್ ಪರ್ಚೇಸ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದು 12,200. ಕ್ಯಾರಿಯೇಜ್ ಆನ್ ಪರ್ಚೇಸ್ 2,000. ಅದೇ ತರ ಸೇಲ್ಸ್, ಎರಡು ಸೇಲ್ಸ್ ಇದೆ ಇಲ್ಲಿ, ಕ್ರೆಡಿಟ್ ಸೇಲ್ಸ್ ಇದೆ ಮತ್ತೆ ಕ್ಯಾಶ್ ಸೇಲ್ಸ್ ಇದೆ. ಕ್ರೆಡಿಟ್ ಸೇಲ್ಸ್ ಡೆಟಾರ್ಸ್ ಅಕೌಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 22,000. ಕ್ಯಾಶ್ ಸೇಲ್ಸ್ ಕ್ಯಾಶ್ ಅಕೌಂಟ್ ಅಲ್ಲಿ ತಿಳ್ಕೊಂಡ್ವಿ 19,200. ಟೋಟಲ್ 41,200. ಅಂಡ್ ದೆನ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಬೈ ಕ್ಲೋಸಿಂಗ್ ಸ್ಟಾಕ್ 1,000. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 42,200 ಬರುತ್ತೆ. ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 25,000 ಬರುತ್ತೆ. ದಿಸ್ ಡಿಫರೆನ್ಸ್ ಇಸ್ ಟ್ರೀಟೆಡ್ ಆಸ್ ಗ್ರಾಸ್ ಪ್ರಾಫಿಟ್. ಸೊ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಮಾಡಿ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 25,000. ಅದೇ ತರ ನಾವು ಇದನ್ನ ನೋಡ್ತಾ ಹೋಗೋಣ. ಸಣ್ಣ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುವಂತ ಎಕ್ಸ್ಪೆನ್ಸಸ್. ಸೊ ಇದರಲ್ಲಿ ಸನ್ಡ್ರಿ ಎಕ್ಸ್ಪೆನ್ಸಸ್ ಇದೆ. ಸನ್ಡ್ರಿ ಎಕ್ಸ್ಪೆನ್ಸಸ್ 16,000 ಇದೆ. ಸೊ ಅದರಲ್ಲಿ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ನ ಆಡ್ ಮಾಡಬೇಕು, ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ನ ಲೆಸ್ ಮಾಡಬೇಕು, ಅಂಡ್ ದೆನ್ ಪ್ರೀಪೇಡ್ ಇರೋದನ್ನ ಲೆಸ್ ಮಾಡಬೇಕಾಗುತ್ತೆ. ಸನ್ಡ್ರಿ ಎಕ್ಸ್ಪೆನ್ಸಸ್ ಆಡ್ ಔಟ್ಸ್ಟ್ಯಾಂಡಿಂಗ್ ಆಫ್ 2017 1,000, ಅಲ್ಲಿಗೆ 17,000 ಆಯ್ತು. ಲೆಸ್ ಔಟ್ಸ್ಟ್ಯಾಂಡಿಂಗ್ 2016 ಔಟ್ಸ್ಟ್ಯಾಂಡಿಂಗ್ ಲೆಸ್ ಮಾಡೋಣ 600. ಸೊ ಅಲ್ಲಿಗೆ ಲೆಸ್ ಮಾಡಿದ್ರೆ 16,400. ಮತ್ತೆ ಅಗೈನ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಕೂಡ ಲೆಸ್ ಮಾಡಬೇಕು. ಲೆಸ್ ಪ್ರೀಪೇಡ್ 200. ಸೊ ರಿಮೈನಿಂಗ್ 16,200 ಇಸ್ ದಿ ಔಟರ್ ಕಾಲಮ್. ಅಂಡ್ ದೆನ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 10% ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ಟು ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 10% ಆನ್ 7,000. ದಟ್ ಇಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇಲೆ ಕಂಡು ಹಿಡಿಬೇಕು. 10% ಆನ್ 7,000 ಅಂದ್ರೆ 700 ಆಯ್ತು. ಸೊ ಈಗ ಟೋಟಲ್ ಮಾಡಿದ್ರೆ ನಮಗೆ ಕ್ರೆಡಿಟ್ ಸೈಡ್ 25,000 ಬರುತ್ತೆ. ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದ್ರೆ 8,100 rupees ಬರುತ್ತೆ. ದಟ್ ಈಸ್ ಟು ನೆಟ್ ಪ್ರಾಫಿಟ್ 8,100. So after trading and profit and loss account, we move on to that balance sheet as on 31st December 2017. So here that assets na entry ಮಾಡೋಣ. So cash closing cash balance ಕೊಟ್ಟಿದೆ 300 ಎಂಟ್ರಿ ಮಾಡಿದ್ವಿ. Debtors closing debtors inner column ತಗೊಳ್ಳಿ 7,000 less reserve for bad debt 700. Remaining outer column 6,300. ಅದೇ ತರ prepaid expenses ಇದೆ 200, ಅದನ್ನ ಎಂಟ್ರಿ ಮಾಡಿದ್ವಿ. Stock closing stock 1,000. Furniture 6,000 ಆಯ್ತು. ಸೊ ಅದೇ ತರ ಈಗ ನಾವು ಲೈಬಿಲಿಟೀಸ್ ನ ನೋಡೋಣ. ಕ್ರೆಡಿಟರ್ಸ್ ಕ್ಲೋಸಿಂಗ್ ಕ್ರೆಡಿಟರ್ಸ್ ನ ಎಂಟ್ರಿ ಮಾಡ್ತಾ ಇದ್ವಿ 4,200. ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ ನ ಎಂಟ್ರಿ ಮಾಡೋಣ. ಅವರೇ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ 1,000. ನೆಕ್ಸ್ಟ್ ಮೂವ್ ಟು ದಟ್ ಕ್ಯಾಪಿಟಲ್, ಓಪನಿಂಗ್ ಕ್ಯಾಪಿಟಲ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಂಡಿದ್ವಲ್ಲ ಅದು 12,500. ಫಾರ್ ದಟ್ ಆಡ್ ನೆಟ್ ಪ್ರಾಫಿಟ್, ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕಂಡಿದ್ವಲ್ಲ 8,100. ಟೋಟಲ್ ಮಾಡಿದ್ರೆ 20,600 ಆಯ್ತು. ಫ್ರಮ್ ದಟ್ ಲೆಸ್ ಡ್ರಾಯಿಂಗ್ಸ್ ಇದೆ, ಡ್ರಾಯಿಂಗ್ಸ್ 12,000 ಲೆಸ್ ಮಾಡಿದ್ರೆ ನಮಗೆ ರಿಮೈನಿಂಗ್ 8,600 rupees ಆಗುತ್ತೆ. ಸೊ ಟೋಟಲ್ ಮಾಡಿದಾಗ ನಮಗೆ 13,800 ಬೋತ್ ದ ಸೈಡ್ ಬರುತ್ತೆ. ಸೊ ಲೈಕ್ ದಟ್ ವಿ ಶುಡ್ ಪ್ರಿಪೇರ್ trading account, profit and loss account and balance sheet. Before preparation of trading and profit and loss account and balance sheet, we should prepare opening statement of affairs, that is opening balance sheet, and then cash account, debtors account and creditors account. So thank you for watching this video. Thank you.